ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕ್ರಾಂತಿಕಾರಿ ಕಮ್ಯುನಿಸ್ಟ್ ಮತ್ತು ಅಂಬೇಡ್ಕರ್ ವಿಚಾರವಾದಿಗಳಿಗೆ ಕೊಂಡಿಯಾಗಿದ್ದ ದಿಟ್ಟ ಹಿರಿಯ ಹೋರಾಟಗಾರ ಆವಣಿ ಕಾಶಿ ಅಂತಿಮ ಯಾತ್ರೆಗೆ ಹರಿದು ಬಂದ ಅಭಿಮಾನಿಗಳ ಮಹಾಪೂರ. ಕ್ರಾಂತಿಕಾರಿ ಕಮ್ಯುನಿಸ್ಟ್ ವಿಚಾರವಾದಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ವಿಚಾರವಾದಿ ಹೋರಾಟಗಾರರಿಗೆ ಸೇತುವೆಯಾಗಿದ್ದ ಆವಣಿ ಕಾಶಿ, ಕ್ರಾಂತಿಕಾರಿ ಹಾಡುಗಾರ, ದಾಸಂಸ ಸಂಘಟನೆಯ ಮುಂಚೂಣಿ ಹಿರಿಯ ಮುಖಂಡ, ಸ್ನೇಹಜೀವಿ, ಸರಳಜೀವಿ, ಸಂಘರ್ಷ ಸಾರಥಿ ಪತ್ರಿಕೆಯ ಸಂಪಾದಕರು, ಪತ್ರಕರ್ತರು, ಲೇಖಕರು, ಹೀಗೆ ಹೋರಾಟಕ್ಕೆ ಬೇಕಾದ ನಾಯಕತ್ವದ ಬಹುಮುಖ ಪ್ರತಿಭೆಯಾಗಿದ್ದ ಅಲಿಯಾಸ್ ಆವಣಿ ಕಾಶಣ್ಣ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ದಲಿತ ಚಳವಳಿಗೆ 50 ವರ್ಷಗಳಾಗಿದ್ದಾವೆ. ದಲಿತ ಚಳವಳಿಯ ಮೊದಲನೇ ಪರಂಪರೆಯ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಆವಣಿ ಕಾಶಪ್ಪ ಅವರು ಈ ದಿನ ತೀರ್ಕೊಂಡಿದ್ದಾರೆ. ರಾಜ್ಯ ನಾಯಕರಾಗಿದ್ದರು, ಸಾಹಿತಿ ಆಗಿದ್ದರು, ಪತ್ರಕರ್ತರಾಗಿದ್ದರು, ಹಾಡುಗಾರರಾಗಿದ್ದರು, ಹೋರಾಟಗಾರರಾಗಿದ್ದರು. ಅಂತಾರಾಜ್ಯ ಮಟ್ಟದ ಹೋರಾಟದ ಸಂಬಂಧಗಳನ್ನು ಹೊಂದಿದವರಾಗಿದ್ದರು. ಇಂಥ ಒಬ್ಬ ಅಪರೂಪದ ಹೋರಾಟಗಾರ, ಹಿರಿಯ ಹೋರಾಟಗಾರ ನಿಧನರಾಗಿರೋದು ದಲಿತ ಚಳವಳಿಗೆ ತುಂಬಲಾರದ ನಷ್ಟ. ಅವರ ಕುಟುಂಬಕ್ಕೆ ಸ್ವಾಭಾವಿಕವಾಗಿ ನಷ್ಟ ಆದರೂ ಕೂಡ
ದಲಿತ ಚಳುವಳಿಗೆ ತುಂಬಲಾರದ ನಷ್ಟ. ಆವಣಿ ಉಳ್ಕೊಂಡಿದೆ, ಕಾಶಪ್ಪ ಇಲ್ಲ ಇವತ್ತು. ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲೇ ಹೋದರೂ ಮುಳುಬಾಗಿಲಲ್ಲಿ ಕೇಳಿಬರ್ತಕ್ಕಂಥ ಮೊದಲನೇ ಹೆಸರು ಆವಣಿ ಕಾಶಪ್ಪ. ಅನಾರೋಗ್ಯದಿಂದ 16 ವರ್ಷದಿಂದ ಬಳಲ್ತಾ ಇದ್ದರು. ಇತ್ತೀಚೆಗೆ ಈ ಬಿಸಿಲಿನ ಬೇಗೆಯಲ್ಲಿ ತನ್ನ ಹೊಟ್ಟೆಯೊಳಗೆ ಒದಗಿಸಿಟ್ಕೊಂಡಿದ್ದಂಥ ಒಂದು ಮಾರಣಾಂತಿಕ ಕಾಯಿಲೆ ಈ ವರ್ಷ ಬಲಿ ತಗೊಂಡಿದೆ. ಬಹುಶಃ ಕಾಶಪ್ಪನವರ ಈ ಸಾವಿನಿಂದ ಅನಿರೀಕ್ಷಿತ ಆದರೂ ಕೂಡ ಅವರ ಕುಟುಂಬದವರು ಈ ಸಾವನ್ನು ನುಂಗಿಕೊಳ್ಳಲೇಬೇಕು. ವಿಶೇಷವಾಗಿ ದಲಿತ ಸಂಘಟನೆಗಳ ಮುಖಂಡರು ಅವರ ಈ ಸಾವೇನಿದೆ, ಅವರೆಲ್ಲರೂ ಕೂಡ ಒಂದು ಪಾಠ ಏನು ಅಂತ ಹೇಳಿದ್ರೆ, ತಮ್ಮ ತಮ್ಮ ಆರೋಗ್ಯದ ಕಡೆ ಹೆಚ್ಚು ನಿಗಾ ವಹಿಸಿದ್ರೆ ಸಮಾಜಕ್ಕೆ ಏನಾದರೂ ಕೊಡುಮಾಡ್ತಕ್ಕಂಥ ದೊಡ್ಡ ಕೆಲಸ ಇರ್ತದೆ. ಕಾಶಪ್ಪನವರ ಈ ಸಾವಿನಿಂದ ಅದೊಂದು ದೊಡ್ಡ ಪಾಠ ದಲಿತ ಚಳುವಳಿಗಾರರಿಗೆ. ಮೊದಲನೇ ಹಂತದ ಹೋರಾಟಗಾರರಾಗಿ ಕಾಶಪ್ಪ ಅವರು ಬಹುಶಃ ಇವತ್ತು ಇಲ್ಲಿ ಯಾರ್ಯಾರು ಸೇರಿದ್ದಾರೆ ಮತ್ತು ಅವ್ರ ಜೊತೆಯಲ್ಲಿದ್ದಂಥವರು ಅನೇಕರು ತೀರ್ಕೊಂಡಿದ್ದಾರೆ. ಉಳಿದಿರ್ತಕ್ಕಂಥವರು ಇವತ್ತು ನಾವೆಲ್ಲರೂ ಕೂಡ ಅವರು ಬಿಟ್ಟು ಹೋಗಿರ್ತಕ್ಕಂಥ ಸಮಾಜಮುಖಿ ಚಿಂತನೆಗಳನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಮುಂದುವರಿಸುವಂಥ ಕೆಲಸ ಮಾಡಿದ್ರೆ ಅದೇ ಕಾಶಪ್ಪನವ್ರಿಗೆ ನಾವೆಲ್ಲರೂ ಕೂಡ ತೋರ್ತಕ್ಕಂಥ ದೊಡ್ಡ ಗೌರವ. ಆವಣಿ ಊರು ಸಾಂಸ್ಕೃತಿಕವಾಗಿ ಭಾಳ ದೊಡ್ಡ ಊರು. ಇಡೀ ದೇಶ ಜಗತ್ತಲ್ಲೇ ಇದು ಹೆಸರಾಗಿರ್ತಕ್ಕಂಥದ್ದು ಸಾಂಸ್ಕೃತಿಕವಾಗಿ. ಅಂಥ ಊರಲ್ಲಿ ಹುಟ್ಟಿ ಹೋರಾಟದ ಒಂದು ಹೊಸ ಅಧ್ಯಾಯವನ್ನೇ ಪ್ರಾರಂಭ ಮಾಡಿದಂಥ ಕಾಶಪ್ಪನವರು ಆವಣಿಯಲ್ಲಿ ಬಹುಶಃ 16 ಅಧ್ಯಯನ ಶಿಬಿರಗಳನ್ನು ಮಾಡಿದ್ದೀವಿ. ಕಾರ್ಯಕರ್ತರನ್ನು ತರಬೇತಿ ಮಾಡ್ತಕ್ಕಂಥ ಶಿಬಿರಗಳನ್ನು, ಹಾಡುಗಳನ್ನು ಕಲಿಸುವಂಥ ಶಿಬಿರಗಳನ್ನು, ಹೋರಾಟದ ಪಾಠಗಳನ್ನು ಹೇಳ್ಕೊಡ್ತಕ್ಕಂಥ ಶಿಬಿರಗಳನ್ನು ಇಲ್ಲಿ 16 ಮಾಡಿದ್ದೀವಿ. ಬಹುಶಃ ಕಾಶಪ್ಪನವರು ಕಾರ್ಯಕರ್ತರನ್ನು ತಯಾರು ಮಾಡೋದ್ರಲ್ಲಿ ಅವರಂಥ ಏನಂತಾರೆ ಡೆಡಿಕೇಟೆಡ್ ಲೀಡ್ರ್ ಮತ್ತೊಬ್ಬರಿಲ್ಲ. ಸ್ವಾರ್ಥಕ್ಕೆ ಯಾವತ್ತೂ ಕೂಡ ಬಳಸ್ಕೊಂಡಂಥ ವ್ಯಕ್ತಿ ಅಲ್ಲ. ಸಮಾಜಕ್ಕಾಗಿ ಕಾರ್ಯಕರ್ತರನ್ನು ತಯಾರು ಮಾಡಿ ಇವತ್ತು 100 ಜನ, ಇವತ್ತು ಅವರು ಸಾವಿಗೆ ಬಂದಿರತಕ್ಕಂಥ 100 ಜನ ಅವರ ಅಪ್ಪಟ ಅಭಿಮಾನಿಗಳಾಗಿ ಅವರು ಬಿಟ್ಟೋಗಿರ್ತಕ್ಕಂಥ ಹೋರಾಟದ ರಥವನ್ನು, ಅಂಬೇಡ್ಕರ್ ಆಶಯಗಳನ್ನು ಎತ್ತಿಡಿತಕ್ಕಂಥ ಕೆಲಸ ಆಗಲಿ ಅಂತೇಳಿ ಈ ಮೂಲಕ ಈ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ದಲಿತ ಚಳವಳಿ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಕೋಲಾರ ಜಿಲ್ಲೆಯ 100 ಯುವಕರಿಗೆ ಸ್ಫೂರ್ತಿ, ಸಾವಿರಾರು ಹೋರಾಟಗಳಲ್ಲಿ ನಾಯಕತ್ವ ವಹಿಸಿ ಅಧಿಕಾರಿಗಳಿಗೆ, ಕೆಲವು ರಾಜಕಾರಣಿಗಳಿಗೆ ನಡುಕ ಹುಟ್ಟಿಸಿದ್ದ ಧೀಮಂತ ಹೋರಾಟಗಾರ, ಸ್ವಾಭಿಮಾನಿ ಈ ಆವಣಿ ಕಾಶಿ ಇತ್ತೀಚೆಗೆ ತೀವ್ರ ಅನಾರೋಗ್ಯದಿಂದಾಗಿ ಕೋಲಾರದ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದರು. ಇತ್ತೀಚೆಗೆ ತೀವ್ರ ಅನಾರೋಗ್ಯ ಕಾರಣದಿಂದಾಗಿ ಕೋಲಾರದ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿರುವುದು ಕೋಲಾರ ಜಿಲ್ಲೆಯ ದಲಿತ ಹಾಗೂ ಕಮ್ಯುನಿಸ್ಟ್ ಚಳುವಳಿಗೆ ತುಂಬಲಾರದ ನಷ್ಟ ಉಂಟಾಗಿದೆ. ಶೋಷಿತರ ಪರವಾಗಿ ಅನ್ಯಾಯ ದೌರ್ಜನ್ಯದ ವಿರುದ್ಧ ಸಿಂಹದಂತೆ ಸಿಡಿದು ಬೀಳುತ್ತಿದ್ದ ಅಪರೂಪದ ಹೋರಾಟಗಾರ ಆವಣಿ ಕಾಶಿ ಇನ್ನು ನೆನಪು ಮಾತ್ರ. ಅವರು ದೈಹಿಕವಾಗಿ ಸಾವು ಆಗಿದ್ದರೂ ಅವರ ವಿಚಾರಗಳು, ಆಲೋಚನೆಗಳಿಗೆ ಎಂದೂ ಸಾವಿಲ್ಲ ಎಂಬುದು ಸತ್ಯ. ದಲಿತ ಚಳವಳಿಯ ಹಿರಿಯ ಹೋರಾಟಗಾರರು, ಚಿಂತಕರು, ಬರಹಗಾರರು ಆದಂಥ ಆವಣಿ ಕಾಶಿಯವರು ಇವತ್ತು ಭೌತಿಕವಾಗಿ ನಮ್ಮ ಜೊತೆಗಿಲ್ಲ. ಆದರೆ ಈ ರಾಜ್ಯದಲ್ಲಿ ದಲಿತ ಚಳವಳಿಯ ಆರಂಭ ಘಟ್ಟದಿಂದಲೂ ಕೂಡ ವಿದ್ಯಾರ್ಥಿ ದೆಸೆಯಿಂದಲೇ ಚಳವಳಿಯಲ್ಲಿ ಭಾಗವಹಿಸ್ತಾ ಚಳವಳಿಯ ಆ ಹೋರಾಟದ ಕಾವನ್ನು ತನ್ನ ಎದೆಯಲ್ಲಿ ಇಟ್ಕೊಂಡು ಇಡೀ ಕೋಲಾರ ಜಿಲ್ಲೆಯಲ್ಲಿ ಮತ್ತು ರಾಜ್ಯಾದ್ಯಂತ ಅವರು ಪ್ರವಾಸ ಮಾಡಿ ಆರಂಭದ ಚಳವಳಿಯ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲಿದ್ದಂಥವರು. ಬಹುಶಃ ಅಂಥ ಒಬ್ಬ ಬಡವರ ಶ್ರಮಜೀವಿಗಳ ವಿಮೋಚನಾಕಾರರನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ವಿಶೇಷವಾಗಿ ಯಾವುದೇ ಹೋರಾಟಗಾರನಿಗೆ ಸಾವಿರೋದಿಲ್ಲ. ಆ ಹೋರಾಟಗಾರ ಸದಾ ಜನರ ಎದೆಯ ಅಂತರ, ಅವರ ಒಂದು ಹೃದಯಾಂತರಗಳಲ್ಲಿ ಆತ ಬದುಕಿರ್ತಾನೆ. ಅವನು
ಅವನ ಚಿಂತನೆಗಳು ಸದಾ ಜನಮುಖಿಯಾಗಿರ್ತವೆ. ಅವರ ಬರವಣಿಗೆ ಸದಾ ಜನರನ್ನು ಎಚ್ಚರಿಸ್ತಾ ಇರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುನ್ನಡೆಸಿದಂಥ ಆ ಹೋರಾಟವನ್ನು ಅವರು ಸದಾಕಾಲ ತಮ್ಮ ಜೀವನದ ಉದ್ದಕ್ಕೂ ಅದನ್ನು ಮುನ್ನಡೆಸ್ಕೊಂಡು ಬಂದರು. ಇದು ಸಹಜವಾದಂಥ ಈ ಶರೀರ ಅನ್ನುವಂಥದ್ದು ಯಾವತ್ತಾದರೂ ಒಂದಿನ ಅದು ತನ್ನನ್ನು ನಾವು ಅದನ್ನು ಕಳ್ಕೊಳ್ಳಬೇಕಾಗತ್ತೆ. ಭಗವಾನ್ ಬುದ್ಧರು ಹೇಳುವ ರೀತಿಯಲ್ಲೇ ಜಾತಿಪಿ ದುಃಖ, ಜರಾಪಿ ದುಃಖ, ವ್ಯಾಧಿಪಿ ದುಃಖ ಅನ್ನುವಂಥ ಈ ದುಃಖಗಳೇನಿದ್ದಾವೆ, ಈ ದುಃಖಗಳಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ವೃದ್ಧಾಪ್ಯನೂ ದುಃಖ ಆಗುತ್ತೆ, ಹುಟ್ಟು ದುಃಖ ಆಗುತ್ತೆ, ವ್ಯಾಧಿ ದುಃಖ ಆಗುತ್ತೆ ಮತ್ತು ಮರಣ, ಇವೆಲ್ಲವೂ ಕೂಡ ದುಃಖಗಳಿಂದಲೇ ಮನುಷ್ಯ ಅವನ ಬದುಕನ್ನು ಮುನ್ನಡೆಸ್ತಾ ಬರ್ತಾ ಇರ್ತಾನೆ. ಹಾಗಾಗಿ ಅವರು ಒಬ್ಬ ಅಂಬೇಡ್ಕರ್ವಾದಿಯಾಗಿ ತಥಾಗತ ಭಗವಾನ್ ಬುದ್ಧರ ಅವರ ಒಂದು ಧಮ್ಮದಲ್ಲಿ ಅವರು ಹೆಚ್ಚು ಅದನ್ನು ಪಾಲಿಸ್ಕೊಂಡು ಬಂದಂಥವರು. ಈಗಾಗಲೇ ದಲಿತ ಚಳುವಳಿಯ ಆರಂಭದ ದಿನಗಳ ಕೊಂಡಿಗಳು ಒಂದೊಂದು ಈಗ ಕಳಿಸ್ಕೊಳ್ತಾ ಇವೆ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು, ಡಾಕ್ಟರ್ ಸಿದ್ಧಲಿಂಗಯ್ಯನವರು, ದೇವಯ್ಯ ಅರ್ವಿ ಅವರು, ರಂಗಸ್ವಾಮಿ ಬೆಲ್ಲದಮಡು, ಮತ್ತು ಕೆ ಬಿ ಸಿದ್ದಯ್ಯ, ಮತ್ತು ಈ ಭಾಗದಲ್ಲೂ ಕೂಡ ನಾವು ಅನೇಕ ಹಿರಿಯರನ್ನು ನಾವು ಶಿವಣ್ಣ, ನಮ್ಮ ಚಿಂತಾಮಣಿ ಶಿವಣ್ಣ, ಇಂಥ ಅನೇಕರನ್ನು ನಾವು ಕಳ್ಕೊಂಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ಆ ನಿಟ್ಟಿನಲ್ಲಿ ಕಾಶಿಯವರು ಏನು ಕನಸನ್ನು ಕಂಡಿದ್ರು, ಆ ಹೋರಾಟದ ಭಾಗವಾಗಿ ಅವರು ಏನೆಲ್ಲ ಅವರ ಆಶಯಗಳಿದ್ವು ಅದನ್ನು ಇವತ್ತಿನ ಕಾರ್ಯಕರ್ತರು ಅರ್ಥ ಮಾಡಿಕೊಳ್ಬೇಕು. ಈ ಕಳೆದ 2 ತಿಂಗಳ ಹಿಂದೆ ನಾವು ಇದೇ ಚಿಕ್ಕತಿರುಪತಿಯಲ್ಲಿ ಒಂದು ಶಿಬಿರವನ್ನು ಮಾಡಿದ್ವಿ. ಕಾರ್ಯಕರ್ತರು ಕಾಶಿಯವರು ಎಷ್ಟು ಅವರು ಒಂದು ಶಿಬಿರದಲ್ಲಿ, ಅಧ್ಯಯನ ಶಿಬಿರದಲ್ಲಿ ಎಷ್ಟು ಅವರು ಉತ್ಸಾಹದಿಂದ ಕ್ರಿಯಾಶೀಲವಾಗಿ ಅದರಲ್ಲಿ ಭಾಗವಹಿಸ್ತಾ ಇದ್ದರು ಅವರು. ಸೊ ಕಾರ್ಯಕರ್ತರ ಒಳಗಡೆ ಒಂದು ಬದ್ಧತೆ, ಒಂದು ಸೈದ್ಧಾಂತಿಕ ಚಿಂತನೆಯನ್ನು ಹೊಂದಿರಬೇಕು, ಪ್ರಾಮಾಣಿಕತೆಯನ್ನು ಹೊಂದಿರಬೇಕು ಅನ್ನುವಂಥದ್ದು ಅವರ ಬದುಕಿನ ಬಹು ದೊಡ್ಡ ಒಂದು ಆಶಯ ಅದು. ಅದನ್ನು ಪ್ರತಿಯೊಬ್ಬ ಕಾರ್ಯಕರ್ತರು ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಸೈದ್ಧಾಂತಿಕವಾಗಿ ಗಟ್ಟಿಯಾಗಿರಬೇಕು ಮತ್ತು ಬೌದ್ಧಿಕವಾಗಿ ಚಿಂತನೆ ಮಾಡಬೇಕು. ಚಳುವಳಿಯನ್ನು ಈ ಎಲ್ಲ ಆಯಾಮಗಳಲ್ಲಿ ಕೊಂಡೊಯ್ಯುವಂಥ ಒಂದು ಬಹುಮುಖಿ ವ್ಯಕ್ತಿತ್ವವನ್ನು ಅವರು ಹೊಂದಂಥವ್ರು. ಅದನ್ನು ಕಾರ್ಯಕರ್ತರು ಮತ್ತು ಹೋರಾಟಗಾರರು ಅರ್ಥ ಮಾಡಿಕೊಂಡು ಅವರ ಆಶಯಗಳನ್ನು ನಾವು ಮುಂದುವರಿಸಿದ್ರೆ ಅದೇ ಅವರಿಗೆ ಕೊಡುವ ದೊಡ್ಡ ಕೊಡುಗೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಆ ದಲಿತ ಚಳವಳಿ ಇಂಥ ಅನೇಕ ತ್ಯಾಗ ಏನು ಚಳುವಳಿಗಾಗಿ ತಮ್ಮ ಬದುಕನ್ನು ಸಮರ್ಪಿಸ್ಕೊಂಡಿದ್ದಾರೆ, ಅವರು ಸದಾಕಾಲ ಜೀವಂತವಾಗಿರ್ತಾರೆ ಮತ್ತು ಅವರ ಚಿಂತನೆಗಳು ಅಮರವಾಗಿರ್ತವೆ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೈ ಭೀಮ್, ಜೈ ಭಾರತ್. ಆವಣಿ ಕಾಶಿರವರ ಅಂತಿಮ ದರ್ಶನಕ್ಕೆ ಸಾವಿರಾರು ಅಭಿಮಾನಿಗಳು, ಬಂಧುಗಳು ಹರಿದು ಬಂದಿದ್ದು ಅವರ ಜನಪ್ರಿಯತೆಗೆ ಇದ್ದ ಸಾಕ್ಷಿ. ದಾಸಂಸ ರಾಜ್ಯ ಹಿರಿಯ ಮುಖಂಡರಾದ ಚಿಂತಾಮಣಿ ಗಡ್ಡಂ ವೆಂಕಟೇಶ್, ಸಿಎಂ ಮುನಿಯಪ್ಪ, ಆರ್ಪೆ ರಾಷ್ಟ್ರೀಯ ಕಾರ್ಯದರ್ಶಿ ಡಾಕ್ಟರ್ ವೆಂಕಟಸ್ವಾಮಿ, ರಾಜ್ಯ ಡಿಎಸ್ಎಸ್ ಮುಖಂಡರಾದ ಮಾವಳ್ಳಿ ಶಂಕರ್, ಹಿರಿಯ ದಲಿತ ಮುಖಂಡರಾದ ಟಿ ವಿಜಯಕುಮಾರ್, ಮಾಜಿ ಸಚಿವ ಎಚ್ ನಾಗೇಶ್, ಡಾಕ್ಟರ್ ಶಿವಪ್ಪ ಅರಿವು, ಪಂಡಿತ್ ಮುನಿವೆಂಕಟಪ್ಪ, ಮುನಾಂಜಿನಪ್ಪ, ಕಮ್ಯುನಿಸ್ಟ್ ಚಳವಳಿಯ ಹಿರಿಯ ಹೋರಾಟಗಾರ ಬೈರಕೂರು ರವಿ, ಕಸುವು ವೆಂಕಟರಮಣಪ್ಪ, ಗೊಲ್ಲಳ್ಳಿ ವೆಂಕಟೇಶ್, ಎಪಿಎಲ್ ರಂಗನಾಥ್, ಗಾಂಧಿನಗರ ಶ್ರೀರಂಗ, ಬೊಮ್ಮಸಂದ್ರ ರಾಮಕೃಷ್ಣ, ಪತ್ರಕರ್ತ ಕಿತ್ತಂಡೂರು ವೆಂಕಟರಾಮ್, ನಿವೃತ್ತ ಪ್ರಾಂಶುಪಾಲರಾದ ಆವಣಿ ಜಯರಾಮ್, ಮುದಿಗೆರೆ ನಾರಾಯಣಪ್ಪ, ಯುಕೋ ಬ್ಯಾಂಕ್ ನಾರಾಯಣಪ್ಪ, ಎಕ್ಸ್ ಜೆಡ್ಪಿ ಆವಣಿ ಕೃಷ್ಣಪ್ಪ, ಬೈರಕೂರು ಅಮರ್ ಸೇರಿದಂತೆ ನೂರಾರು ಮುಖಂಡರುಗಳು, ಸಾವಿರಾರು ಅಭಿಮಾನಿಗಳು ಈ ಆವಣಿ ಕಾಶಿರವರ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಆವಣಿ ಕಾಶಿ ಅವರು ನನಗೆ ಭಾಳ ಸ್ನೇಹಿತರು. ಅವರು ಬಾಗೇಪಲ್ಲಿಯಲ್ಲಿ ಟೆಲಿಫೋನ್ ಇಲಾಖೆಯಲ್ಲಿ ಇದ್ದಾಗ ಹಿಡಿದು ಇನ್ನವರು ಕೂಡ ಜೊತೆಯಲ್ಲೇ ಇದ್ದೀರಿ ನಾವು. ನಾನೊಂದು ಸಾರಿ ಅದೊಂದು ಸ್ಲೋಗನ್ ಕೇಳಿದ್ದೆ. ನಾನು ಬಡವರ ಸಿಟ್ಟು ವೆಟ್ಟೆಗೆ ಬಂದರೆ ಚೂರು ಚೂರು ಅಂತ ಹೇಳೋಂಥ ಸ್ಲೋಗನ್ನಿಂದ ಅವರು ಪ್ರಾರಂಭ ಆಗಿದ್ದವರು. ಅಂಥ ಸ್ಲೋಗನ್ನಿಂದ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಸುತ್ತಿದ್ದಾರೆ ಅವರು. ಬಾಗೇಪಲ್ಲಿ, ಗೋರಿಬಿದನೂರು ಮತ್ತು ಏನೇನು ಎಲ್ಲ ಕಡೆ ಇರ್ತಿದೆ ಎಲ್ಲ ಕಡೆ ಶಿಬಿರಗಳು ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಅವರು ಎಂದೂ ಕೂಡ ಅವರು ಸ್ವಾರ್ಥಕ್ಕೋಸ್ಕರ ಏನೂ ಮಾಡ್ಕೊಂಡಿಲ್ಲ ಮತ್ತು ಅವರು ಆ ಥರ ಆಸೆನೂ ಬಿಡಲಿಲ್ಲ. ಊರಲ್ಲಿ ಆ್ಯಕ್ಚುಲಿ ಅವರು ಹುಟ್ಟೂರು ಬಂದು ಮತ್ಕುಂಟೆ ಅಲ್ಲಿ ಎಲ್ರಿಗೂ ಹಂಚ್ಬಿಟ್ಟು ಅಣ್ತಮ್ಮದ್ರ ಜಮೀನನ್ನ ಇಲ್ಲಿಗೆ ಬಂದರು. ಇಲ್ಲೇ ಸರ್ ನಾನು ಹುಟ್ಟಿದ್ದು, ನಾನು ಇಲ್ಲೇ ಸತ್ತೋಗ್ಬೇಕು, ನಮ್ಮ ತಾಯಿಯವರು ಇದು ಅಂತೇಳಿ ಇಲ್ಲಿಗೆ ಬಂದಂಥವರು ಇಡೀ ಏನು ಅಭಿಮಾನಿಗಳಿದ್ದಾರೆ ಇವರೆಲ್ಲರೂ ಕೂಡ ಆತನ ಮಾರ್ಗದರ್ಶನದಲ್ಲಿ ಬಂದವರು. ನಮಗಿಂತ ಜೂನಿಯರ್ಗಳು, ಅದು ಕಾಶಣ್ಣ ಶಿಷ್ಯರುಗಳು. ಅದರಿಂದ ಅವರ
ಅವರಿಗೆ ಸಾಕ್ಷಿ ನನಗೆ ಹಾಸ್ಪಿಟ್ಲ್ ಹೋದಾಗ ನಾನು ಭಾಳ ಬೇಜಾರಾಯಿತು. ಕಣ್ಣು ತೆಗಿ ಅಂದರೆ ತೆಗಿಯೋಕ್ಕಾಗಿಲ್ಲ ಅವರಿಂದ. ಅದು ನೊಂದುಬಿಟ್ಟು ನಾವು ಮಗನಿಗೆ ಹೇಳಿದೆ, ಹುಷಾರಪ್ಪ ನೋಡ್ಕೋ, ಮತ್ತು ಹಿಂಗಿದೆ ಪರಿಸ್ಥಿತಿ ಅಂತೇಳಿ. ನಮ್ಮ ಇದರಲ್ಲಿ ಏನು 50 ವರ್ಷ ಸಂಘಟನೆಯಲ್ಲಿ ಅವರು ದುಡಿದಿದ್ದಾರೆ. ಅದರಲ್ಲಿ ನಮ್ಗೆ ಭಾಳ ಲಾಸ್ ಕೂಡ ಆಗಿದೆ. ಅದರಿಂದ ಇದು ಆವಣಿ ಕಾಶಿ ಅಂದರೆ ಎಲ್ಲರೂ ಕೂಡ ಭಾಳ ಹತ್ತಿರದಿಂದ ಅವ್ರು ಯಾರನ್ನೂ ಕೂಡ ಎಗನಿಸ್ಟ್ ಮಾಡ್ಕೊಳ್ಳಿಲ್ಲ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಆವಣಿ ಕಾಶಣ್ಣ ಹೌದು, ಗೊತ್ತು. ಬಂಧುಗಳೇ, ಏನಿವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಕ್ರಾಂತಿಯ ಜ್ಯೋತಿ ಒಂದು ಹೊರಟು ಹೋಗಿದೆ. ನಮ್ಮ ತಾಲೂಕಿನ ಹೋರಾಟದ ಕಿಚ್ಚು, ಪ್ರತಿ ಜನತೆಯ ಪ್ರತಿಯೊಂದು ಹೃದಯದ ಅಂತರಾಳದ ನೆನಪು ನಮ್ಮ ಕಾಶಣ್ಣವರು. ಸೊ ಹಾಗಾಗಿ ಕಾಶಣ್ಣವರ ಪ್ರತಿಯೊಂದು ಹೆಜ್ಜೆಯ ಗುರುತುಗಳು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ, ಸುಮಾರು ಜನ ಹೋರಾಟಗಾರರಿಗೆ ಒಂದು ನೆನಪು, ಅದು ಅಳೆಯಲಾರದಂತಹ ಒಂದು ನೆನಪು ಅವ್ರದ್ದು. ಸೊ ಹಾಗಾಗಿ ಅವರನ್ನು ಯಾವತ್ತು ನಮ್ಮ ಕೋಲಾರ ಜಿಲ್ಲೆ, ನಮ್ಮ ಮುಳಬಾಗಿಲು ತಾಲೂಕಿನ ಜನತೆ ಯಾವತ್ತೂ ಅವನ್ನ ಮರೆಯೋದಿಲ್ಲ. ಸೊ ನಾವು ಹೇಗೆ ಅಂತಂದರೆ, ಮುಳಬಾಗಿಲು ತಾಲೂಕಿನಲ್ಲಿ ದೂರವಾಣಿ ಇಲಾಖೆಯಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಅವರು ಮತ್ತು ನಾನು ಕೂಡ ಇಬ್ಬರು ಒಡನಾಡಿಗಳಾಗಿ ನಾವು ಕೆಲಸ ಮಾಡಿದ್ವಿ. ನಮ್ಮ ಕೋಲಾರ ಜಿಲ್ಲೆಗೆ ಕ್ರಾಂತಿಕಾರಿ ಸಾಹಿತ್ಯನ ತಂದವರು, ಕ್ರಾಂತಿಕಾರಿ ಚಳುವಳಿ ಇತಿಹಾಸವನ್ನು ಗದ್ದರವ್ರ ಜೊತೆ ಇರ್ತಕ್ಕಂಥ ನಂಟನ್ನು ಕೋಲಾರ ಜಿಲ್ಲೆಗೆ ಇದು ಬರಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿತ್ವ ನಮ್ಮ ಆವಣಿ ಕಾಶಣ್ಣವ್ರದ್ದು. ಅವರ ಹೋರಾಟದ ಕಿಚ್ಚು ನಿರಂತರವಾಗಿ ಯಾವಾಗಾದರೆ ಅವರು ಕ್ರಾಂತಿಕಾರಿ ವಿಚಾರಗಳಲ್ಲಿ ಇದು ಮಾಡಿಕೊಂಡ್ರು, ಅವ್ರನ್ನ ತೊಡಗಿಸ್ಕೊಂಡ್ರು. ಆವತ್ತಿನಿಂದ ಇವತ್ತಿನವರೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಳವಳಿ, ಕ್ರಾಂತಿಕಾರಿ ಚಳವಳಿ, ಮಾರ್ಕ್ಸ್ವಾದ, ಇವೆಲ್ಲರೂ ಕೂಡ ಎಲ್ಲ ಚಳುವಳಿಗಳಲ್ಲೂ ಕೂಡ ಅವ್ರನ್ನವರು ತೊಡಗಿಸ್ಕೊಂಡು ಒಂದು ಜಂಟಿ ವೇದಿಕೆಯ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಪತ್ರಿಕಾರಂಗ ಕೂಡ ಕೆಲಸ ಮಾಡಿದ್ದಾರೆ. ಹೀಗಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಾಶಣ್ಣವ್ರದ್ದು ಇತಿಹಾಸ ಯಾವತ್ತು ಮರೆಯಲಾರದ ಇತಿಹಾಸ ಆಗಿ ಉಳಿದಿರ್ತಕ್ಕಂಥದ್ದು ಒಂದು ಸತ್ಯವಾಗಿರ್ತಕ್ಕಂಥ ಮಾತು. ಹಾಗಾಗಿ ಇವತ್ತು ನಾನು ಕಂಡಂಗೆ ಇಡೀ ಕೋಲಾರ ಜಿಲ್ಲೆಯ ಎಲ್ಲ ದಲಿತ ನಾಯಕರು, ಚಳವಳಿಗಾರರು ಮತ್ತು ಮಾನ್ಯ ನಮ್ಮ ಶಾಸಕರು, ಮಂತ್ರಿಗಳು, ನಾಗೇಶ್ವರವರು ಮತ್ತು ಮಾವಳ್ಳಿ ಶಂಕರಣ್ಣ ಅವರು ಮತ್ತು ನಮ್ಮ ಯಂಕ್ಷಾಮಣ್ಣ, ಪಂಡಿತ್ ಮುನಿಯಂಟಪ್ಪ ಅವರು, ವಿಜಯಕುಮಾರ್ ಸಾರು, ಮುದ್ವಾಗಿರ್ತಕ್ಕಂಥ ಎಲ್ಲ ಇವರು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಇವತ್ತು ಏನು ಅವ್ರನ್ನ ಗಡ್ಡ ವೆಂಕಟೇಶ್ ಅವರು ಕೂಡ ಮತ್ತು ಮುನ್ಷಾಮಣ್ಣ ಇವರೆಲ್ಲರ ಜೊತೆಯಲ್ಲೂ ಕೂಡ ನಮ್ಮ ಕರ್ನಲ್ ನಾರಾಯಣ ಸ್ವಾಮಿಯವರ ಬಗ್ಗೆ ಒಂದು ಪುಸ್ತಕ ಕೂಡ ಮಾಡಬೇಕು ಅಂತ ಕೂಡ ಪ್ರಯತ್ನ ಮಾಡಿದರು. ಅದು ಈಗ ಹಂಗೆ ಉಳ್ಕೊಂಡಿದೆ. ಸೊ ಹಾಗಾಗಿ ಅವರ ನೆನಪುಗಳು ಇವತ್ತಿಗೆ ನಾವು ಮುಗಿಸೋದಿಲ್ಲ. ಅಂಬೇಡ್ಕರ್ ಭವನದ ನಿರ್ಮಾಣದ ಒಂದು ಕನಸು ಕೂಡ ಕಟ್ಟಿಕೊಂಡಿದ್ರು. ಸೊ ಅದನ್ನು ಸಂಘರ್ಷ ಸಾರಥಿ ಪುಸ್ತಕ ಮತ್ತು ನಮ್ಮ ವಿಜಯಕುಮಾರನವರ ಮೂಲಕ ಪುಸ್ತಕ ತಂದಿರೋದು ಮತ್ತು ಸಂಘರ್ಷ ಸಾರಥಿಯ ಒಂದು ಪತ್ರಿಕೆಯನ್ನು ಕೂಡ ಹೊರತರೋದಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ. ಅದನ್ನು ಕೂಡ ನಾವು ನಿಲ್ಲಿಸೋದಿಲ್ಲ. ನಮ್ಮ ಮುಂದಿನ ದಿನಗಳಲ್ಲಿ ಆ ಜವಾಬ್ದಾರಿ ನಾವು ಕೂಡ ತಗೊಂಡು ಮುಂದುವರಿಸ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಕಾಶಣ್ಣವರ ನೆನಪಿಗಾಗಿ ಒಂದು ನುಡಿನಮನ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೀವಿ. ಕೋಲಾರ ಜಿಲ್ಲೆಯಾದ್ಯಂತ ಒಂದು ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ನಾವು ಒಂದು ನುಡಿನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಬಿಟ್ಟು ನಮ್ಮ ಎಲ್ಲ ಗೆಳರಿಯ ಜೊತೆಯಲ್ಲಿ ನಾವು ಪೂರ್ವವಾಗಿ ಮಾತಾಡಿಕೊಂಡು ನಂತರ ಆ ದಿನಾಂಕವನ್ನು ನಿಗದಿಪಡಿಸ್ಕೊಂಡು ಆ ನಂತರದ ದಿನಗಳಲ್ಲಿ ನಾವು ಮಾಡೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತೀವಿ. ಅದಕ್ಕೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಗೆಳೆಯರು, ಸ್ನೇಹಿತರು, ಹಿತೈಷಿಗಳು, ಬಂಧುಗಳು ಯಾರ್ಯಾರು ಬಂದಿದ್ದಾರೆ ಅವರೆಲ್ಲರೂ ಕೂಡ ಸಹಕಾರ ಮಾಡಿ ಏನು ಕಾಶಣ್ಣವರ ನಿಧನಕ್ಕೆ
ಅಭಿಮಾನಿಗಳಾಗಿ ಅವೆಲ್ಲರೂ ಕೂಡ ಬಂದಿದ್ವಿ. ಅವರ ಒಂದು ನಿಧನಕ್ಕೆ ಸಂತಾಪವನ್ನು ತಿಳಿಸ್ತಾ ನಮ್ಮ ಅಂತಿಮ ನುಡಿ ನಮನವನ್ನು ತಿಳಿಸ್ತಾ ಇದ್ವಿ. ಜೈ ಭೀಮ್. ಕೋಲಾರ ತಾಲೂಕು ಮಣಿಗಟ್ಟೆ ರಸ್ತೆಯಲ್ಲಿ ಇರ್ತಕ್ಕಂಥ ಮತ್ತಿಕುಂಟೆ ಗ್ರಾಮದ ಕಾಶಿ ವಿದ್ಯಾಭ್ಯಾಸ ಮುಂದಿನ ದಿನಗಳಲ್ಲಿ ಬೆಳೆಯುವಂಥ ಹಾದಿಯಲ್ಲಿ ಆವಣಿಯಲ್ಲಿ ಬಂದು ನೆಲೆ ಊರಿದ್ದರಿಂದ ಆತ ಮತ್ತಿಕುಂಟೆ ಅನ್ನೋ ಹೆಸರು ಏನು ಇರಲಿಲ್ಲ ಆತನ ಜೊತೆಯಲ್ಲಿ ಆವಣಿ ಕಾಶಿ ಅಂತಲೇ ಒಂದು ಪ್ರಖ್ಯಾತಿ ಆಗಿತ್ತು. ಆವಣಿ ಕಾಶಿ ನಮ್ಮೊಟ್ಟಿಗೆ ಪ್ರಾರಂಭದ ಹೋರಾಟಗಾರರಲ್ಲಿ ಒಬ್ಬ ವ್ಯಕ್ತಿ ಹೋರಾಟಗಾರನಾಗಿದ್ದ. ಆತ ಅವತ್ತು ಏನು ಒಬ್ಬ ಕ್ರಾಂತಿಕಾರಿ ಹೋರಾಟಗಾರನ ಹಾಗೆ ಹೆಜ್ಜೆ ಇಟ್ಟಂಥವನು. ಪ್ರಾರಂಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಹಿತ್ಯ ಆಗಲಿ ವಿಚಾರ ಆಗಲಿ ಏನೇನೂ ಇರಲಿಲ್ಲ. ಅನ್ಯಾಯದ ವಿರುದ್ಧ ಸೆಡೆದು ನಿಲ್ಲುವಂಥ ಒಂದು ಧೀಮಂತ ಶಕ್ತಿ, ಒಂದು ಕೆಚ್ಚೆದೆ ಇತ್ತು ಅಂತಂದರೆ ಕಾಶಿಗಿತ್ತು. ಆಗಾಗಲೇ ಪ್ರಾರಂಭದಲ್ಲಿ ಬಾಗೇಪಲ್ಲಿ ಟೆಲಿಕಾಂ ಡಿಪಾರ್ಟ್ಮೆಂಟಲ್ಲಿ ಟೆಲಿಕಾಂ ಆಪ್ರೇಟರ್ ಆಗಿದ್ದ. ಆ ಸಂದರ್ಭಕ್ಕೆ ಏನು ಒಂದು ಕಮ್ಯುನಿಸ್ಟ್ ಸಿದ್ಧಾಂತದ ಅಡಿಯಲ್ಲಿ ಅನ್ಯಾಯದ ವಿರುದ್ಧ ಸಿಡಿದೆದ್ದು ಹೋರಾಟಗಳನ್ನು ಮಾಡೋದಕ್ಕೆ ಇಳಿದಿದ್ವಿ. ಆ ಒಂದು ಸಂದರ್ಭದಲ್ಲಿ ನನಗೂ ಆತನಿಗೂ ಸುಮಾರು ಪತ್ರ ವ್ಯವಹಾರಗಳು ನಡೀತಾ ಇತ್ತು, ಬಾಗೇಪಲ್ಲಿಯಿಂದ ಕೋಲಾರದವರೆಗೂ. ಪತ್ರದ ವ್ಯವಹಾರದ ಮೂಲಕನೇ ಹೋರಾಟಗಳನ್ನು ಒಬ್ಬ ಸಾಹಿತ್ಯದ ಒಂದು ಇದು ಎಷ್ಟಿತ್ತು ಅಂದರೆ ಸಾಹಿತ್ಯದ ಮೂಲಕನೇ ಒಬ್ಬ ಕಾರ್ಯಕರ್ತರನ್ನು ಹುಟ್ಟಾಕುವಂಥ ಇದು ಒಂದು ವೃತ್ತಿಯಲ್ಲಿದ್ದರೂ ಸಹ ಸುಮ್ಮನೆ ಕೂರಲಾರದಂಥ ಒಬ್ಬ ವ್ಯಕ್ತಿ. ಬಹುತೇಕ ನಾವು ಗಮನಿಸ್ತಿದ್ದೀವಿ, ನೌಕರಿಯಲ್ಲಿರುವಂಥ ಬಹುತೇಕ ಲೀಡರ್ಗಳು ತಮ್ಮ ಹೆಂಡತಿ ಮಕ್ಕಳು ಸ್ವಾರ್ಥಕ್ಕಾಗಿ ದುಡಿತಾರೆ. ಆದರೆ ಕಾಶಿ ಅದರಿಂದ ಬಹಳ ದೂರ ಇದ್ದಂಥ ವ್ಯಕ್ತಿ. ಕಮ್ಯುನಿಸ್ಟ್ ಸಿದ್ಧಾಂತದಲ್ಲಿ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡುವಂಥ ಸಾಮರ್ಥ್ಯ ಆತನಲ್ಲಿತ್ತು. ಕ್ರಾಂತಿಕಾರಿಯಾಗಿ ಮೊದಲು ಹೆಜ್ಜೆ ಇಟ್ಟಂಥ ಹಾದಿಯಲ್ಲಿ ಪತ್ರ ವ್ಯವಹಾರದ ಮೂಲಕ ನಾವೆಲ್ಲ ಜೊತೆ ಆಗಿ ಒಂದು 7-8 ಜನರು ಮಾತ್ರ ಪ್ರಾರಂಭದಲ್ಲಿ ಒಬ್ಬ ಕ್ರಾಂತಿಕಾರಿ ಹೋರಾಟಗಾರರಾಗಿ ಇಳಿದ್ವಿ. ಅದರಲ್ಲಿ ನಾನು ಕಾಶಿ ಜೊತೆಯಲ್ಲಿ ಒಬ್ಬ. ಹೀಗಾಗಿ ಪತ್ರಗಳಲ್ಲಿನೂ ಸಾಫ್ಟ್ ಲ್ಯಾಂಗ್ವೇಜ್ ಏನಾನ ಬಂದರೆ ಯಾಕೆ ಆ ಶ್ರೀ ಅನ್ನೋ ಒಂದು ಶಬ್ದನ ತೆಗೆಯುವಂಥ ಪ್ರಯತ್ನ ನಾನು ಆತನ ಪತ್ರ ವ್ಯವಹಾರದ ಮೂಲಕ ಶ್ರೀ ಅನ್ನೋ ಒಂದು ಶಬ್ದ ತೆಗೆದ್ವಿ. ಅಂದರೆ ಶಿಷ್ಟ ಸಾಹಿತ್ಯದಿಂದ ಕ್ರಾಂತಿಕಾರಿ ಸಾಹಿತ್ಯದ ಕಡೆಗೆ ಹೆಜ್ಜೆ ಇಡುವಂಥ ಹಾದಿಯಲ್ಲಿ ಆತನು ಹೆಜ್ಜೆ ಇಟ್ಟ. ಅಂದರೆ ಆವತ್ತೇನು ಹೆಜ್ಜೆ ಇಟ್ಟ ಇವತ್ತಿನ ತನಕ ರಾಜ ಆಗಿರಲಿಲ್ಲ. ಹೋರಾಟಗಳು ಕಾಲಘಟ್ಟದಲ್ಲಿ ನಾನಾ ಕಾರಣಗಳಿಗಾಗಿ ತಿರುವುಗಳನ್ನು ಪಡಿತಾನೆ ಇರ್ತದೆ. ನಾಯಕತ್ವದಲ್ಲಿ ಬದಲಾವಣೆಗಳು ಆಗ್ತಾ ಇರ್ತದೆ, ನಾಯಕತ್ವಗಳ ಸಿದ್ಧಾಂತಗಳಲ್ಲಿ ಬದಲಾವಣೆಗಳಾಗ್ತಾ ಇರ್ತದೆ. ಆದರೆ ಕಾಶಿ ಮಾತ್ರ ಆವತ್ತಿಂದ ಇವತ್ತುವರೆಗೂ ಯಾವುದೇ ಹೋರಾಟಕ್ಕೆ ಹೆಜ್ಜೆ ಇಟ್ಟರೂ ರಾಜ ಆಗ್ತಾ ಇರಲಿಲ್ಲ. ಮತ್ತು ಯಾವುದೇ ವಿಚಾರಕ್ಕೂ ಅಷ್ಟೇ, ಈಗ ಒಬ್ಬ ಸೀನಿಯರ್ ಆಗಿದ್ದಾನೆ, 68-70 ನಡುವೆ ಇರ್ಬೋದು ಆತನ ವಯಸ್ಸು. ಆದರೆ ವೇದಿಕೆಗಳಲ್ಲಿ ಬಂದರೆ ಎಲ್ಲರೂ ನಾನೊಬ್ಬ ಸೀನಿಯರ್ ಅಂತೇಳಿ ಹೋಗಿ ಕುರ್ಚಿ ಹಿಡಿತಾರೆ, ವೇದಿಕೆಯಲ್ಲಿ ಕೂರ್ತಾರೆ. ಆದರೆ ಕಾಶಿ ಅವತ್ತು ವೇದಿಕೆಯಲ್ಲಿ ಕೂರಲಿಲ್ಲ. ಹಾಡು ಆಡುವಂಥ ಒಬ್ಬ ಪೋಡಿಯಮಲ್ಲಿ ಹೋಗಿ ಹಾಡುಗಾರರ ಜೊತೆಯಲ್ಲಿ ಕ್ರಾಂತಿ ಗೀತೆಗಳನ್ನು ಹಾಡೋದ್ರ ಮೂಲಕ ಹಲವಾರು ಕಾರ್ಯಕರ್ತರನ್ನು ಪ್ರಚೋದಿಸುವಂಥದ್ರ ಮೂಲಕ ಸಂಘಟನೆ ಕಟ್ಟುವಂಥ ಧೀರ ಒಬ್ಬ ಕ್ರಾಂತಿಕಾರಿ ಶಕ್ತಿ ಹೋರಾಟಗಾರ ಆಗಿದ್ದ ಕಾಶಿ. ಆದರೆ ಆ ಒಂದು ಸ್ವಭಾವ ರಾಜಿ ಇಲ್ಲದೆ, ಸ್ವಾರ್ಥ ಸ್ವಭಾವವಿಲ್ಲದೆ ಆತ ಹುಟ್ಟಿದ್ದಕ್ಕೂ ಮತ್ತಿವತ್ತು ಪ್ರಕೃತಿದತ್ತವಾಗಿ ಸಾವು ಸಹಜವಾಗಿರುತ್ತೆ, ಅದರ ಮೂಲಕ ಹೋಗ್ತಾ ಇದ್ದಾನೆ, ನಾವು ಕಳಿಸ್ಕೊಡ್ತಾ ಇದ್ದೀವಿ. ಆದರೆ ಸಾರ್ಥಕ ಜೀವನ ಮಾಡಿದ್ದಾನೆ, ಸಾರ್ಥಕ ಚಳುವಳಿಯ ಒಂದು ಹೆಜ್ಜೆಯಲ್ಲಿ ಸಾರ್ಥಕತೆಯನ್ನು ಸಾಧನೆ ಮಾಡಿದ್ದಾನೆ ಅಂತಂದರೆ ಕಾಶಿ ಯಾವತ್ತೂ ರಾಜ ಆಗಿಲ್ಲ. ಅಂದರೆ ಅದು ಸಾರ್ಥಕ ಜೀವನ, ಸಾರ್ಥಕ ಹೋರಾಟ. ಇದು ಇವತ್ತಿನ ಮುಂದಿನ ಪೀಳಿಗೆಗೆ ಕಾಶಿ ಇವತ್ತು ಹಾವಣಿಗೆ ಮಾತ್ರ ಅಲ್ಲ, ಕಾಶಿ ಮುಳಬಾಗಿಲು ಮಾತ್ರ ಅಲ್ಲ, ಕೋಲಾರಕ್ಕೆ ಮಾತ್ರ ಅಲ್ಲ, ಆತನ ವಿಚಾರ ರಾಜ್ಯವ್ಯಾಪಿ ಆಗಬೇಕು. ಸೀನಿಯರ್ಗಳೇ ಅಲ್ಲ, ಜೂನಿಯರ್ ಇವತ್ತೇನು ಹೊಸ ಪೀಳಿಗೆ ಏನು ಬರ್ತಾ ಇದೆ, ಆ ಹೊಸ ಪೀಳಿಗೆನೂ ಸಹ ಕಾಶಿಯನ್ನು ಮಾದರಿಯಾಗಿ ಇಟ್ಕೊಂಡು ಯಾವುದೇ ಒಂದು ಚಳುವಳಿಗೆ ಹೆಜ್ಜೆ ಇಟ್ಟರೆ ರಾಜಿ ಸ್ವಭಾವ ಇಲ್ಲದೆ ಒಂದು ಅದಕ್ಕೆ ಪ್ರತಿಫಲ ಪಡೆಯೋವರೆಗೂ ಅದಕ್ಕೆ ದಿಟ್ಟ ಹೋರಾಟದ ದಾರಿ ಉದಾಹರಣೆ ಅಂದರೆ ಕಾಶಿಯನ್ನು ನಾವು ತೆಗೆದುಕೊಂಡ್ರೆ ಮುಂದಿನ ಚಳುವಳಿಗೆ ಒಂದು ಮಾದರಿ ಆಗ್ತದೆ ಅಂತ ಹೇಳ್ತಾ ನಾನು ಮಾತಾಡ್ತಾ ಇದ್ದೀನಿ. ಜೈ ಭೀಮ್. ದೇಶದಲ್ಲಿ ಇಲಾಖೆಯಲ್ಲಿ ಕೆಲಸದಲ್ಲಿದ್ದರೂ ಕೂಡ ಪ್ರತಿಯೊಂದು ಹೋರಾಟಕ್ಕೂ ಸಾಥ್ ಕೊಡ್ತಾಯಿದ್ರು. ಅವರನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಅವ್ರ ಕುಟುಂಬಕ್ಕೆ ಈ ಸುಖವನ್ನು ಬರೆಸುವ ಶಕ್ತಿ ಆ ಬುದ್ಧ ಬಸವ ಅಂಬೇಡ್ಕರ್ ಕೊಳ್ಳಿ. ಅವರು ಆತ್ಮಕ್ಕೆ ಶಾಂತಿ ಸಿಗಲಿ, ಅವರು
ಹೋರಾಟ ಅಂದರೆ ಕಾಶನ್ ಅಂದರೆ ಕಾಶಿ ನೋಡ್ತಾರೆ ಅದು ಗೊತ್ತಿಲ್ಲ, ಅವನಿಗೆ ಕಾಶನ್ ಅಂದರೆ ಎಲ್ಲರಿಗೂ ಗೊತ್ತಿದೆ. ರಾಜ್ಯಾದ್ಯಂತ ಹೆಸರುವಾಸ ಆಗಿರುವಂಥ ಒಬ್ಬ ಲೇಖಕರಾಗಿ, ಕಲಾವಿದರಾಗಿ, ಸರ್ಕಾರಿ ನೌಕರರಾಗಿ, ಮತ್ತು ಈ ಹಾಡುಗಾರಿಕೆ ಅಂದರೆ ತುಂಬ ತೆಲುಗು ಹಾಡೋದಂದರೆ ತುಂಬ ಇಷ್ಟ. ಎಲ್ಲದರಲ್ಲೂ ತಾಲೂಕು ಅಧ್ಯಕ್ಷರು ಕೊಟ್ಟಿದ್ರು, ಅವರು ಅಷ್ಟೇ ನಿವಾಸಿ ಕೊಟ್ಟಿದ್ದರು, ಮಾಧ್ಯಮ ಮಿತ್ರರಾಗಿದ್ದರು, ಎಲ್ಲದರಲ್ಲೂ ಒಳ್ಳೆ ಹೆಸರು ಗಳಿಸ್ಕೊಟ್ಟಿದ್ದಾರೆ. ಈಗ ನಾವು ಎಲ್ಲ ನಮ್ಮ ಇದರಲ್ಲಿ ಒಬ್ಬರು ಕಳ್ಕೊಂಡಿದ್ದೀವಿ. ಅವ್ರು ನಮ್ಮ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯ ಇದ್ದಂಗೆ ನಮ್ಮ ಸಂಘಟನೆಯವ್ರಿಗೆಲ್ಲನೂ ಎಲ್ಲದಕ್ಕೂ ನಾವು ಆ ಸಂಘಟನೆ ಈ ಸಂಘಟನೆ ಟೋಟಲಾಗಿ ಎಲ್ಲ ಸಂಘಟನೆಗೂ ಸಾಥ್ ಕೊಡ್ತಾಯಿದ್ರು. ಅಂತ ಮಹಾನುಭಾವನ ಕಳ್ಕೊಂಡಿದ್ದೀವಿ. ನಾವೆಲ್ಲ ದುಃಖದಲ್ಲಿದ್ದೀವಿ. ಅವ್ರ ಕುಟುಂಬಕ್ಕೆ ಎಲ್ಲ ನಾವು ಒಗ್ಗಟ್ಟಿನಿಂದ ಏನು ಬೇಕಾದರೂ ಒಂದು ಗೊತ್ತು ದಾರಿ ಮಾಡ್ದಾಗ ಎಲ್ಲ ಒಂದು ವ್ಯವಸ್ಥೆ ಮಾಡೋಣ. ಅವರಿಗೆ ಕುಟುಂಬಕ್ಕೆ ಒಂದು ಈ ದುಃಖವನ್ನು ಭರಿಸುವ ಶಕ್ತಿ ಕೊಳ್ಳಿ ಅಂತೇಳಿ ಆ ಭೀಮ ಬಸವ ಅಂಬೇಡ್ಕರ್ ಮಾತುತ್ತಾ ನಾನು ಮಾತು. ಸರ್ ನಮಸ್ಕಾರ ಸರ್. ಕಾಶಣ್ಣ ಅವರ ಒಂದು ಅಕಾಲಿಕ ಮರಣ ಚಳುವಳಿಯ ಇದು ನಿಮ್ಮ ಕಂಡಂಗೆ ಏನಾಯ್ತು? ಇವತ್ತಿನ ದಿನ ದುಃಖಿನ ಒಂದು ವಿಷಯವಾಗಿದೆ. ಸುಮಾರು 40 ವರ್ಷಗಳಿಂದ ನಾವು ಜೊತೆಯಲ್ಲಿ ದಲಿತ ಸಂಘರ್ಷ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಒಂದು ದಲಿತ ಚಳವಳಿಯಲ್ಲಿ ನಾವಿಬ್ಬರು ಮುಳಬಾಗಿಲು ತಾಲೂಕಿನಲ್ಲಿ ಜೊತೆಯಾಗಿ ಕೆಲಸ ಮಾಡಿಕೊಂಡು ಸುಮಾರು ಹೋರಾಟಗಳನ್ನು ಮಾಡಿದ್ದೀವಿ. ಮುಳಬಾಗಿಲು ತಾಲೂಕಿನಲ್ಲಿ ಕಸುವು ಕಾಶಪ್ಪ ಅಂದರೆ ಎಲ್ಲರಿಗೂ ಕೂಡ ಚಿರಪರಿಚಿತ.